ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇಂದು ನಾನು ನಿಮಗೆ ಜೀವನದಲ್ಲಿ ಒಮ್ಮೆ ತಪ್ಪದೇ ಅನುಭವಿಸಬೇಕಾದ ಒಂದು ಧಾರ್ಮಿಕ ಯಾತ್ರೆ ದೃಶ್ಯ ಹಿಡಿದು ತಂದಿದ್ದೇನೆ. ಹೌದು, ಮಧ್ಯಪ್ರದೇಶದಲ್ಲಿರುವ ತಾಯಿ ನರ್ಮದಾ ನದಿ ತೀರದಲ್ಲಿರುವ ಓಂಕಾರೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನೋಡಲು ನೋಟ ಹೀಗಿದೆ ನೋಡಿ. ಇಲ್ಲಿಯ ಏನು ವಿಶೇಷತೆ ಅಂದರೆ, ಈ ಎರಡೂ ಭಾಗದಲ್ಲಿ ನದಿ ಹರಿತಾ ಇದೆ. ಆ ಮಧ್ಯಭಾಗದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪ ಓಂಕಾರೇಶ್ವರ ದ್ವೀಪ ಅಂತ ಕರೀತಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಈ ಜ್ಯೋತಿರ್ಲಿಂಗ ಕೂಡ ಒಂದು. ಈ ದ್ವೀಪದ ವಿಶೇಷತೆ ಏನೆಂದರೆ, ಇದು ಓಂ ಆಕಾರದಲ್ಲಿ ಇದೆ. ಮಧ್ಯಪ್ರದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾಗಿದೆ. ಇದನ್ನು ಮಾಂಧಾತ ದ್ವೀಪ ಎಂದು ಕರೀತಾರೆ. ಈಗ ನೀವು ನೋಡುತ್ತಿರುವ ದೃಶ್ಯ ಓಂಕಾರೇಶ್ವರ ಪ್ರಸಿದ್ಧ ಸೇತುವೆ. ಇಲ್ಲಿ ನಿಂತು ಗಾಳಿಯಲ್ಲಿ ಭಕ್ತಿ, ನೀರಿನಲ್ಲಿ ಶಾಂತಿ, ಮನಸ್ಸಿನಲ್ಲಿ ನರ್ಮದಾ ತಾಯಿಯ ಸೌಂದರ್ಯತೆ ಸ್ಪಂದನೆ ಬರುತ್ತಿದೆ. ಈ ಸೇತುವೆಯ ದಾಟಿದ ಕೂಡಲೇ ನಮ್ಮ ಯಾತ್ರೆ ನರ್ಮದಾ ತಾಯಿಯ ಆಶೀರ್ವಾದದಿಂದ ಶುರುವಾಗುತ್ತದೆ. ನೀವು ನೋಡುತ್ತಿರುವ ಈ ಸೇತುವೆ ಮೇಲಿಂದ ತಣ್ಣನೆ ಗಾಳಿ, ಮಧುರವಾದ ಗಾಳಿ, ತುಂಬ ಅದ್ಭುತವಾದ ಸ್ಥಳದಿಂದ ಇದು ವರ್ಣಿಸಲು ಶಬ್ದಗಳೇ ಇಲ್ಲ, ಆ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಈಗ ನಾವು ಮುಂದಕ್ಕೆ ಹೋಗ್ತಾ ಇರೋದು ಈ ಮಾಂಧಾತ ಪರಿಕ್ರಮ. ಈ ಮಾಂಧಾತ ಪರಿಕ್ರಮ ಹೇಗಿದೆ ಅಂದರೆ, ಪೂರ್ತಿ ಐಲ್ಯಾಂಡಲ್ಲಿರುವಂತಹ ಓಂ ಆಕಾರದಲ್ಲಿರುವ ಓಂಕಾರೇಶ್ವರ ಮಾಂಧಾತ ಪರಿಕ್ರಮ 7ರಿಂದ 8 ಕಿಲೋಮೀಟರ್ ಆಗುತ್ತದೆ. ನಾವು ಈಗ ಇಲ್ಲಿಂದ ಶುರು ಮಾಡ್ಕೋತಾ ಮುಂದೆ ಸಾಗುತ್ತಾ ಇದ್ದೇವೆ. ನಾವು ಹೊಸದಾಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ನಾವು ಇದರ ಬಗ್ಗೆ ನೋಡಿ ಓದಿ ಏನಿರ್ಬೋದು ಅಂತೇಳಿ ಇಲ್ಲಿನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಂತ ಬಂದಿದ್ದೀವಿ. ಇಲ್ಲಿನ ಎಕ್ಸ್ಪೀರಿಯೆನ್ಸನ್ನು ನಾವು ಮಾಡ್ತಾ ನಿಮ್ಮೊಟ್ಟಿಗೇನು ನಾವು ಹಂಚಿಕೊಳ್ಳುತ್ತಾ ಇದ್ದೀವಿ. ಈಗ ನಮ್ಮ ಪರಿಕ್ರಮ ಶುರುವಾಗಿದೆ. ಈ ಪರಿಕ್ರಮದ ವಿಶೇಷತೆ ತುಂಬ ಇದ್ದಾವೆ. ಹೋಗ್ತಾ ನಾನು ನಿಮ್ಮೊಟ್ಟಿಗೆ ಎಕ್ಸ್ಪೀರಿಯೆನ್ಸ್ನ ತಿಳಿಸ್ಕೊತಾ ಹೋಗ್ತೀನಿ. ಇಲ್ಲಿನ ವಿಶೇಷತೆ ಹೇಗಿದೆ ಅಂದರೆ, ಪರಿಕ್ರಮೆಯ ದಾರಿಯಲ್ಲಿ ನರ್ಮದಾ ತಾಯಿ ಎಡಭಾಗದಿಂದ ಹರಿದು ಹೋಗುತ್ತಾಳೆ. ದಾರಿಯಲ್ಲಿ ನದಿಯ ಗಾಳಿಯ ತಂಪು ದೇಹ ಮನಸ್ಸಿನ ಪುನೀತತೆಗೊಳಿಸುತ್ತದೆ. ನೋಡುತ್ತಾ ಹೋದಂತೆಲ್ಲ ಇಲ್ಲಿ ತುಂಬ ಜಾಗ ಇದೆ. ಇಲ್ಲಿ ಸಾಧು ಸಂತರು ಧ್ಯಾನ ಮಾಡಿರುವಂಥ ಸ್ಥಳ. ಇಲ್ಲಿ ತುಂಬ ಧ್ಯಾನಿಗಳು, ಯೋಗಿಗಳು, ಸಾಧು ಸಂತರು ಬಂದು ಆಶ್ರಮಗಳು ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬ ಅದ್ಭುತವಾದ ಜಾಗಗಳು. ಈ ಜಾಗದಲ್ಲಿ ಬಂದು ಧ್ಯಾನ ಮಾಡಿ ಅವರವರ ದಾರಿಯನ್ನು ಕಂಡುಕೊಂಡಿದ್ದಾರೆ. ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಕೇದಾರೇಶ್ವರ ಮಹಾದೇವ ಮಂದಿರ. ಇದು ಧಾರ್ಮಿಕ ದ್ವೀಪದ ಅತ್ಯಂತ ಪವಿತ್ರ ಶಿವ ಮಂದಿರ ಒಂದು. ಇದು ಸಾಮಾನ್ಯವಾದ ಪರಿಕ್ರಮ ಅಲ್ಲ. ದೇವರ ದಯೆಯಿಂದ ತುಂಬಿರುವ ಈ ನೆಲ ಇದು ಕೇವಲ ಯಾತ್ರೆ ಅಲ್ಲ, ಒಂದು ಆತ್ಮವೀಕ್ಷಣೆ ಎಂದು ಒಂದು ಪ್ರಾರಂಭ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಇಲ್ಲಿ ಅರ್ಜುನ ಕೂಡ ನದಿ ತೀರದಲ್ಲಿ ಬಂದು ಧ್ಯಾನ ಮಾಡ್ತಿದ್ದಂತೆ. ಆ ಸಮಯದಲ್ಲಿ ಓಂ ಎನ್ನುವ ಶಬ್ದದಿಂದ ಬಂದು ಸಾಕ್ಷಾತ್ ಈಶ್ವರನೇ ಅವನಿಗೆ ದರ್ಶನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಈಗ ನಾವು ಈ ದಡಭಾಗದಿಂದ ಮತ್ತೊಂದು ದಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿನ ಒಂದು ರೌಂಡ್ ಅಂದರೆ, ಈಗ ನಾವು ಸೀದಾ ಮಧ್ಯಭಾಗದಲ್ಲಿದ್ದೀವಿ. ಈ ಕಡೆನೂ ಐಲ್ಯಾಂಡ್, ಈ ಕಡೆನೂ ನದಿ ಹರಿತಾ ಇದೆ, ಈ ಕಡೆನೂ ನದಿ ಹರಿತಾ ಇದೆ. ಅದರ ಮಧ್ಯಭಾಗದಲ್ಲಿ ನಾವು ಇದ್ದೀವಿ. ಈಗ ಅರ್ಧ ಭಾಗ ಮುಗಿಸಿದ್ದೀವಿ ನಾವು ಪರಿಕ್ರಮದಲ್ಲಿ. ಈ ಪರಿಕ್ರಮದಲ್ಲಿ ಭಾಳ ಜನ ಬರ್ತಾರೆ. ಇಲ್ಲಿ ಬಂದು ಅವರ ಪೂರ್ವಜರ ಪೂಜೆ ಮಾಡಿಸ್ತಾರೆ. ಯಾಕೆಂದರೆ ಇದು
ನದಿಯ ತೀರ ಇದೆಯಲ್ಲ, ಈ ತೀರದಲ್ಲಿ ಉತ್ತರ ಭಾಗ ಅಂತ ಹೇಳ್ತಾರೆ. ಇದು ಋಣಮುಕ್ತೇಶ್ವರ ದೇವಸ್ಥಾನ. ಇದು ಋಣಮುಕ್ತೇಶ್ವರ ದೇವಸ್ಥಾನದ ವಿಶೇಷತೆ ಏನಂದರೆ, ನಮ್ಮ ಪೂರ್ವಜರ ಋಣ, ನಮ್ಮ ತಂದೆ ತಾಯಿಯ ಋಣ, ನಮ್ಮ ಎಷ್ಟೋ ತಲೆಮಾರುಗಳಿಂದ ಹೋಗಿರುವಂಥ ಕೆಲವ್ರದ್ದು ಋಣ ಇರುತ್ತೆ. ನಿನಗೆ ಋಣಾನುಬಂಧ ಇದೆ ಅಂತ ಹೇಳ್ತಾರಲ್ಲ, ಆ ಋಣಾನುಬಂಧ ಇರೋದ್ರಿಂದ ಇಲ್ಲಿ ಬಂದು ಪಿಂಡಾರ್ಪಣೆ ಮಾಡಿ, ಅವರ ಹೆಸರು ಹೇಳಿ, ಅವರೊಟ್ಟಿಗೆ ಪೂಜೆ ಮಾಡಿ, ಅವರು ಇಲ್ಲಿಂದ ಬಂದು ಅವರಿಗೆ ಮುಂದೆ ದಾರಿ ಸಿಗಲಿ ಎಂದು ಇಲ್ಲಿ ಮನಸ್ಸಿನ ಪೂಜೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಭಾಳಷ್ಟು ಜನ ಬಂದು ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಕೆಲವರು ಎಷ್ಟೋ ಜನರಿಗೆ ಊರು ಮನೆ ಏನೂ ಇರೋಲ್ಲ, ಅಂಥವ್ರು ಬಂದು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸಾಧು ಸಂತರು ಧ್ಯಾನನೂ ಮಾಡ್ತಾನೆ ಇರ್ತಾರೆ ಇಲ್ಲಿ. ನೋಡಿ, ಇಲ್ಲೊಬ್ಬರು ಗುರೂಜಿ ಕೂತಿದ್ದಾರೆ. ಅವ್ರು ಯಾವಾಗಲೂ ಇಲ್ಲೇ ಕೂತಿರ್ತಾರೆ. ಇಲ್ಲಿ ನೋಡಿ, ಒಂದು ತಾಯಿನೂ ಕೂತಿದ್ದಾಳೆ. ಇಲ್ಲೇ ಅವರು ಜೀವನ ಮಾಡ್ಕೋತಾರೆ. ಯಾಕಂದರೆ ಅವ್ರಿಗೆ ಬೇರೆ ಕಡೆ ಏನೂ ಇರೋದಿಲ್ಲ. ಇದು ನರ್ಮದಾ ತಾಯಿಯ ದೃಶ್ಯ. ಅವರ ವಾಹನ ಮೊಸಳೆ ಆಗಿದೆ. ಮುಂದೆ ಸಾಗುತ್ತಿದ್ದಂತೆ ಸೋಮನಾಥನ ದೇವಾಲಯಕ್ಕೆ ಬಂದು ಇಲ್ಲಿ ಬೆಳಗಿನ ಸೂರ್ಯನ ಕಿರಣ ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತದೆ ಎಂದು ಹೇಳಲಾಗುತ್ತದೆ. ಇದು ಶ್ರೀ ಪಟಾಳಿ ಹನುಮಾನ್ ಮಂದಿರ ಎಂದು ಕರೆಯುತ್ತಾರೆ. ಇದು ಭೂಮಿ ಕೆಳಭಾಗದಲ್ಲಿ ಇರುವ ವಿಶೇಷ ದೇವಾಲಯ. ಮುಂದೆ ಸಾಗುತ್ತಿದ್ದಂತೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸಾಕ್ಷಾತ್ ಪಾರ್ವತಿಯ ಎಷ್ಟು ರೂಪಗಳಿದೆಯೋ ಎಲ್ಲ ರೂಪಗಳು ಇಲ್ಲಿ ಚಿತ್ರಿಸಲಾಗಿದೆ. ಈ ಕಾಂಪೌಂಡ್ ಮೇಲೆ ಎಲ್ಲದನ್ನು ಚಿತ್ರಿಸಲಾಗಿದೆ. ಇಲ್ಲಿ ಶಿವನ ದೊಡ್ಡ ಪ್ರತಿಮೆಗಳಿದೆ. ನೋಡಿ, ಇದೆಷ್ಟು ದೊಡ್ಡ ಪ್ರತಿಮೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನದಿಯ ನಿರ್ಮಿಸಿದ್ದಾರೆ. ನಿರ್ಮಾಣ ತುಂಬ ಅದ್ಭುತವಾಗಿದೆ. ಈ ಕಡೆ ಆದಿಶಂಕರಾಚಾರ್ಯರಿದ್ದಾರೆ, ಈ ಕಡೆ ಶಿವನ ಮೂರ್ತಿ ಕೂಡ ಇದೆ. ಇಲ್ಲಿ ತುಂಬ ಜನಸಂಖ್ಯೆ ಬರ್ತಾರೆ. ಈಗ ನಾವು ನೋಡ್ತಾ ಇರೋದು ಏಕತೆಯ ಪ್ರತಿಮೆ. ಆದಿಶಂಕರಾಚಾರ್ಯರ 108 ಅಡಿಯ ಪ್ರತಿಮೆ ಇದು. ಮುಂದೆ ಸಾಗುತ್ತಿದ್ದಂತೆ ಶ್ರೀಯುತ ಸಿದ್ಧನಾಥ ದೇವಾಲಯಕ್ಕೆ ಕಡೆಗೆ ಹೊರಟಿವಿ ನಾವು. ಇಲ್ಲಿ ಮಾಡಿದ ಪ್ರಾರ್ಥನೆ ಬೇಗ ಫಲ ಕೊಡುತ್ತದೆ. ಈ ಮಂದಿರದ ಬಳಿ ನಿಂತು ಕಣ್ಣು ಮುಚ್ಚಿದರೆ ಅದು ಅದ್ಭುತ ಶಕ್ತಿ ಮನಸ್ಸಿಗೆ ತೋಡುತ್ತದೆ ಎಂದು ಇಲ್ಲಿನ ಸಾಧು ಸಂತರು ಹೇಳಿದು. ಯಾಕಂದರೆ ಇದು ಅತಿಷ್ಟು ಟಾಪ್ ಪ್ಲೇಸಲ್ಲಿ ಇರುವುದು. ಇದೊಂದು ಹಳೆಯ ದೇಗುಲ. ನೋಡಿ ಹೇಗಿದೆ ಇಲ್ಲಿನ ಸೌಂದರ್ಯತೆ, ಹಳೆಯ ಶಿಲೆಗಳು. ಇಲ್ಲಿಂದ ಮುಂದೆ ಹೋಗ್ತಾ ಇದೊಂದು ಹಳೆಯ ದೇವಸ್ಥಾನ ಇದೆ. ಇದು ಶಿಲ್ಪಕಲೆಯ ದೇಗುಲ ಆಗಿದೆ. ಮುಂದೆ ಹೋಗ್ತಾ ನೋಡ್ತಾ ಇದ್ದಂಗೆ ಓಂಕಾರೇಶ್ವರ ಡ್ಯಾಮ್ ವ್ಯೂ ಪಾಯಿಂಟ್ ಕಾಣುತ್ತೆ. ಇಲ್ಲಿಂದ ನಿಂತು ನೋಡಿದರೆ ನರ್ಮದಾ ನದಿ ಎಷ್ಟು ವಿಶಾಲ ಶಾಂತ ತಾಯಿ ರೂಪದಲ್ಲಿ ಹರಿದು ಬರುತ್ತಾಳೆ ಅನ್ನೋದು. ಒಂದು ಯಾತ್ರೆ ಮುಗಿದರೂ ಅದರ ಅನುಭವ ಯಾವತ್ತೂ ಮುಗಿಯೋದಿಲ್ಲ ಅಂತಾರೆ. ಇದು ನಿಮ್ಮ ಜೊತೆ ಈ ದೈಹಿಕ ಯಾತ್ರೆಯಲ್ಲಿ ನಡೆದಿದ್ದೇವೆ. ಧನ್ಯವಾದಗಳು. ನೀವು ಕೂಡ ಒಮ್ಮೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿನ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನು ಅನುಭವಿಸಿ. ಈ ತಾಯಿ ನರ್ಮದಾ ಆಶೀರ್ವಾದ, ಈ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ.